ಏನಿದು? ದಿಲೀಪ ವಂಶದ ಅರಸರ ಪ್ರಖ್ಯಾತ ಅರಮನೆ ಇದು, ಅಥವಾ ಯದಿಮುನಿವರಿಯರು ನೆಲೆಸಿರುವ ವರುಣಾಶ್ರಮವೇ? ಎಷ್ಟೊಂದು ಮನೋಹರವಾಗಿರುವುದಲ್ಲ ಈ ಕುಟೀರ. ಓ, ಯಾರೋ ಗೃಹಸ್ಥರಿದ್ದಂತಿದೆ, ಒಳಹೊಕ್ಕು ನೋಡುವೆನು. ನಮಃ ಶಿವಾಯ, ನಮಃ ಶಿವಾಯ, ನಮಃ ಶಿವಾಯ. ಶಂಭೋ ಮಹಾದೇವ. ಓ ನಮಃ ಶಿವಾಯ, ಹರ ಹರ. ಓ ನಮಃ ಶಿವಾಯ, ಓ ನಮಃ ಶಿವಾಯ, ಹರ ಹರ. ಓ ನಮಃ ಶಿವಾಯ. ಸುರನರ ವಂದಿತ ನಂದಿ ವಾಹನ, ಸುರನರ ವಂದಿತ ನಂದಿ ವಾಹನ. ಓ ನಮಃ ಶಿವಾಯ, ಓ ನಮಃ ಶಿವಾಯ. ಭವ ಪಾಶನಾಶ ಈಶಾ ವರವ ಸಂಗಭೂಷ. ಭವ ಪಾಶನಾಶ ಈಶಾ ವರವ ಸಂಗಭೂಷ. ಸುರನರ ವಂದಿತ ನಂದಿ ವಾಹನ, ಸುರನರ ವಂದಿತ ನಂದಿ ವಾಹನ. ಓ ನಮಃ ಶಿವಾಯ, ಹರ ಹರ. ಓ ನಮಃ ಶಿವಾಯ, ನಮಃ ಶಿವಾಯ, ನಮಃ ಶಿವಾಯ, ನಮಃ ಶಿವಾಯ. ಭವತಿ ಭಿಕ್ಷಾಂ ದೇಹಿ, ಭವತಿ ಭಿಕ್ಷಾಂ ದೇಹಿ. ಜರೆ, ನನ್ನ ಸ್ವಾಮಿಯಾದ ಶ್ರೀರಾಮಚಂದ್ರನು ನನ್ನ ಮೈದುನಾದ ಲಕ್ಷ್ಮಣನು ಎಲ್ಲಿಯೂ ಹೋಗಿರುವರು. ಅವರು ಬಂದೊಡನೆ ಸತ್ಕರಿಸುವೆವು. ಅಲ್ಲಿಯ ತನಕ ಇಲ್ಲಿ ವಿಶ್ರಮಿಸಿಕೊಳ್ಳಿ. ತಾವು ಯಾರು? ಇಲ್ಲಿಗೆ ಬರಲು ಕಾರಣವೇನು? ಅಮ್ಮ, ನಾನೊಬ್ಬ ಪರಮ ಸನ್ಯಾಸಿ. ಹುಟ್ಟಿದ ಆರಭ್ಯ ನಾವು ಸ್ತ್ರೀಯರ ಮುಖವನ್ನೇ ನೋಡಿಲ್ಲ ತಾಯಿ. ಪ್ರಾರಬ್ಧ ಭೋಗ ಅನುಭವಿಸಬೇಕಾದದ್ದನ್ನೆಲ್ಲ ಅನುಭವಿಸುತ್ತಾ ಎಲ್ಲ ದೇಶಗಳನ್ನು ಸಂಚರಿಸಿದೆನು. ಕೊನೆಗೆ ಲಂಕಾನಗರವೊಂದುಳಿದಿರುವುದು. ಅಲ್ಲಿಗೆ ಹೋಗುವ ಮಾರ್ಗ ಮಧ್ಯದಲ್ಲಿ ಕಂಡ ಈ ನಿಮ್ಮ ಆಶ್ರಮದಲ್ಲಿ ದಣಿವಾರಿಸಿಕೊಂಡು ಹೋಗೋಣವೆಂದು ಬಂದೆನು. ಆದರೆ ಧಾತರಿಲ್ಲದ ಗೃಹವು ನಮಗೆ ಅಸ್ವಾಮ್ಯವು. 3 ದಿನಗಳಿಂದಲೂ ಆಹಾರವಿಲ್ಲ. ಏನಾದರೂ ಭಿಕ್ಷ ಪ್ರದಾನ ಮಾಡುತ್ತಾಯಿ? ನನ್ನ ಸ್ವಾಮಿಯಾದ ಶ್ರೀರಾಮಚಂದ್ರನು ಲಕ್ಷ್ಮಣನು ಎಲ್ಲಿಯೇ ಹೋಗಿರುವರು. ಅವರು ಬಂದೊಡನೆ ನಿಮ್ಮನ್ನು ಸತ್ಕರಿಸುವೆವು. ಅಲ್ಲಿಯವರೆಗೂ ಇಲ್ಲಿ ವಿಶ್ರಮಿಸಿಕೊಳ್ಳಿ. ಆಗಬಹುದು. ಅಬ್ಬಾ, ಎಂತಹ ವಿಚಿತ್ರ! ಸ್ವರ್ಣ ಲಂಕೆಯನ್ವೈಭವದಿಂದಾಳಿದ ಈ ದಶಾನನ ಇಂದು ಛಲಕ್ಕಾಗಿ ಓರ್ವ ಹೆಣ್ಣನ್ನು ಅಪಹರಣ ಮಾಡುವಂತಾಯಿತೆ. ಶಂಭೋ ಮಹಾದೇವ, ಭವತಿ ಭಿಕ್ಷಾಂ ದೇಹಿ, ಭವತಿ ಭಿಕ್ಷಾಂ ದೇಹಿ. ಅಮ್ಮ ಭದ್ರೆ, ಹಸಿವಾಗುತ್ತಿರುವುದು, ಬೇಗನೆ ಭಿಕ್ಷ ಪ್ರದಾನ ಮಾಡುತ್ತಾಯಿ. ಪೂಜ್ಯರೇ, ಸ್ವೀಕರಿಸಿ. ಸ್ವಲ್ಪ ಮುಂದೆ ಬಂದು ಭಿಕ್ಷ ಪ್ರದಾನ ಮಾಡುತ್ತಾಯಿ. ಕ್ಷಮಿಸಿ ಪೂಜ್ಯರೇ, ಇಲ್ಲಿ ನನ್ನ ಮೈದುನನಾದ ಲಕ್ಷ್ಮಣನು ಸಪ್ತರ್ಷಿಗಳ ಆಜ್ಞೆಯನ್ನು ಬರೆದಿರುವನು. ಇದನ್ನು ದಾಟಿ ನಾನು ಬರುವಂತಿಲ್ಲ. ಅಮ್ಮ ಭದ್ರೆ, ನಮ್ಮಂತಹ ಮುನಿಶ್ರೇಷ್ಠರಿಗೆ ಕೊಡುವ ಭಿಕ್ಷೆಗಾಗಿ
ನಿನ್ನ ಮೈದನು ಇಲ್ಲಿ ಸಪ್ತ ಋಷಿಗಳ ಗೆರೆಗಳನ್ನು ಬರೆದಿಲ್ಲ. ಇದು ಪಂಚವಟಿ ಅಭಯಾರಣ್ಯ. ರಾಕ್ಷಸರ ಬಾಧೆಯು ಅಧಿಕವಾಗಿರುವ ಕಾರಣ ಹೀಗೆ ಬರೆದಿರುವರಷ್ಟೇ. ಹಸಿದು ಬಂದ ಅತಿಥಿಗಳಿಗೆ ಭಿಕ್ಷ ಪ್ರದಾನ ಮಾಡದೆ ಹೋದರೆ ಆ ದೋಷವು ನಿಮಗೆ ಪ್ರಾಪ್ತವಾಗುವುದಿಲ್ಲವೇ? ಹೋಗಲಿ ಬಿಡುತ್ತಾಯಿ, ನಾನು ಮುಂದೆ ಹೋಗುವೆ. ಕ್ಷಮಿಸಿ, ಇದು ಸ್ವೀಕರಿಸಿ. ಸ್ವಲ್ಪ ಮುಂದೆ ಬಂದು ಭಿಕ್ಷ ಪ್ರದಾನ ಮಾಡಿ. ಸ್ವೀಕರಿಸಿ ಪೂಜ್ಯರೇ. ಸ್ವಲ್ಪ ಮುಂದೆ, ಇನ್ನೂ ಸ್ವಲ್ಪ ಮುಂದೆ, ಇನ್ನೂ ಸ್ವಲ್ಪ ಮುಂದೆ, ಇನ್ನೂ ಸ್ವಲ್ಪ ಮುಂದೆ. ನೋಡು ಸೀತಾ, ನಾನಾರೆಂದು ನೋಡು, ನಾಡಲನಾರೆಯ ನಾನಾರೆಂದು ನೋಡಿ ಪೌಲಸ್ಯ ವಂಶ ಕಲಶೋಂ ಬುಧಿಚಂದ್ರನ ದಶಾನನ ರಾವಣೇಂದ್ರನ ರಾಮಚಂದ್ರ, ನೋಡಿ ಬಂದ ತಾಂಗನ ಹರಿಕುಲ ಸುಪ್ರಚಂಡನ ನಿರ್ಜನ ಭೀಕರನ ದಶಕಂಠನ ನೋಡು ಸೀತಾ, ನಾನಾರೆಂದು ಅಂದು ಸ್ವಯಂವರದಲ್ಲಿ ಕೆಕ್ಕರಿಸಿ ನೋಡಿದೆಯಲ್ಲ, ನನ್ನ ತಂಗಿ ಶೂರ್ಪನಖಳಿಗೆ ಅಪಮಾನ ಮಾಡಿದನಲ್ಲ, ಓ ನಿನ್ನ ರಾಮ, ಅದರ ಪ್ರತಿಸೇಡೆ ಈ ಸೀತಾಪ ಹರಣ ಜಾನಕಿ. ನಡೆಯಲಿ ನಿನ್ನ ನನ್ನ ಲಂಕೆಗೆ. ರಾಮಚಂದ್ರ, ನಿಮ್ಮ ಮಾತನ್ನು ಕೇಳಿದ ನನಗೆ ಎಂತಹ ಗತಿ ಒದಗಿತು. ಈಗ ನನ್ನನ್ನು ರಕ್ಷಿಸಬಲ್ಲವರು ಯಾರೂ ಇಲ್ಲವಾಯಿತೆ. ಪೂಜ್ಯರಾದ ದಶರಥ ಚಕ್ರವರ್ತಿಗಳೇ, ಎಲ್ಲದವರೇ ಬೇಗ ಬಂದು ನನ್ನನ್ನು ಕಾಪಾಡಬಾರದೆ. ಎಲ್ಲವೋ ಬಡ ಹದ್ದೆ ಶ್ರೇಷ್ಠ ಬ್ರಾಹ್ಮಣನಾದ ಪಂಡಿತನಾದ ನೀನು ಮಾಡುತ್ತಿರುವ ಕಾರ್ಯವಸರೆಯ ನನಗೆ ನಾಚಿಕೆ ಆಗಲಿಲ್ಲವೇ? ಎಲ್ಲವೋ ಬಡ ಹದ್ದೆ, ಎಲ್ಲವೋ ಮಾರೀಚರ, ಎಲ್ಲಿಯಾದರೂ ಸತ್ತ ಹೆಣಗಳನ್ನು ಭಕ್ಷಿಸಿ ಗುಹೆ ಮರದಡಿಗಳಲ್ಲಿ ಪವಳಿಸದೆ ಎಂದೊಡನ ಪ್ರಸಂಗವೇ ದಾರಿ ಎಂದು ಬಿಡು. ನನ್ನನ್ನು ಜಯಿಸಿ ಮುಂದಕ್ಕೆ ಹೋಗು, ಇಲ್ಲವಾದರೆ ಬಂದು ಬಿಡುವನು. ಈ ಹದ್ದಾದರೂ ಮಹಾ ಪರಾಕ್ರಮಿ ಎಂದು ತೋರು. ಇರಲಿ, ಎಲ್ಲವೋ ಬಡ ಹದ್ದೆ, ಎಲ್ಲವೋ ಮಾರೀಚರ, ಪರಾಕ್ರಮದಲ್ಲಿ ನಾವಿಬ್ಬರು ಶಕ್ತಿಶಾಲಿಗಳೇ ಅಲ್ಲವೇ? ಆದ್ದರಿಂದ ನಮ್ಮ ನಮ್ಮ ಮರಣಗಳು ಎಲ್ಲಿರುವುದೆಂದರಿತು ಯುದ್ಧ ಮಾಡುವುದು ಬಹಳ ಸೂಕ್ತ. ಆದ್ದರಿಂದ ನಿನ್ನ ಮರಣವು ಎಲ್ಲಿರುವುದೆಂದು ಮೊದಲು ಹೇಳು. ಎಲ್ಲವೋ ನಾನಾದರೂ ಶ್ರೀರಾಮಚಂದ್ರನ ಶರಣ ಸೇವಕರು. ನಾವು ಮರಣಕ್ಕಾಗಿ ಯಾವತ್ತೂ ಸುಳ್ಳನ್ನು ಹೇಳುವುದಿಲ್ಲ. ನನ್ನ ಮರಣವು ಈ ಎರಡು ರೆಕ್ಕೆಯಲ್ಲಿರುವುದು, ನಿನ್ನ ಮರಣವೆಲ್ಲಿರುವುದು. ಎಲ್ಲವೋ ಹದ್ದೆ, ಎಲ್ಲವೋ ಮಾರೀಚರ, ನನ್ನ ಮರಣವೇ, ನನ್ನ ಮರಣವು ನನ್ನ ಎಡಗಾಲಿನ ಉಂಗುಷ್ಟದಲ್ಲಿರುವುದು. ಸಿದ್ಧನಾಗು ಯುದ್ಧಕ್ಕೆ. ಸಿದ್ಧನಾಗು.
ಮುಗಿತಾನೋ ನಿನ್ನ ಪೌರುಷ? ರಾಮೇಶ್ವರ, ಅಯ್ಯೋ, ಮರಣಕ್ಕಾಗಿ ಈ ರೀತಿ ಸುಳ್ಳನ್ನು ಹೇಳುವುದು ನಿನಗೆ ನಾಚಿಕೆ ಆಗಲಿಲ್ಲವೇ? ಓ ರಾಮಚಂದ್ರ, ನನಗೆ ಸಹಾಯ ಮಾಡಲು ಬಂದ ಈ ಪಕ್ಷಿ ರಾಜನಿಗೂ ಇಂತಹ ಗತಿ ಆಯ್ತಲ್ಲ. ಈಗ ನನ್ನನ್ನು ರಕ್ಷಿಸಬಲ್ಲವರು ಯಾರೂ ಇಲ್ಲವಾ? ಅಯ್ಯೋ ರಾಮಚಂದ್ರ, ಅಯ್ಯ ಪಕ್ಷಿ ರಾಜ, ಈ ವಿಚಾರವು ನನ್ನ ಸ್ವಾಮಿಗೆ ತಿಳಿಯುವ ತನಕ ನಿನ್ನ ಪ್ರಾಣ ಪಕ್ಷಿಯು ಹಾರದಿರಲಿ ಪಕ್ಷಿ ರಾಜ. ಹಾಗೆ ಆಗಲಿ. ನಿನ್ನ ನನ್ನ ಲಂಕೆಗೆ ಅಣ್ಣ ನಮಸ್ಕರಿಸುವೆನು. ಲಕ್ಷ್ಮಣ, ನಿನಗೆ ಮಂಗಳವಾಗಲಿ ಮೇಲೆ ಹೇಳು. ಲಕ್ಷ್ಮಣ, ಅಣ್ಣ ಎಲ್ಲಿ ಜಾನಕಿಯನ್ನು ಒಬ್ಬಳನ್ನೇ ಬಿಟ್ಟು ಬಂದೆಯಾ? ಅಣ್ಣ, ಅತ್ತೆಗೆ ಅವರು ಆಡಿದ್ದ ಮಾತಿಗೆ ಆ ಅವಾಚ್ಯ ಶಬ್ದಗಳನ್ನು ನೀವು ಬಿಟ್ಟು ಬಂದೆ ಅಣ್ಣ. ಹೌದೇ ಸಹೋದರ? ನಡೆ, ಹಾಗಾದರೆ ಬೇಗ ಕುಟೀರಕ್ಕೆ ಹೋಗಿ ನೋಡೋಣ. ಹಾಗೆ ಆಗಲಿ ಅಣ್ಣ. ಸೀತಾ, ಜಾನಕಿ, ಸೀತಾ, ಜಾನಕಿ, ಎಲ್ಲಿ ಸಹೋದರ? ಜಾನಕಿಯ ಸುಳಿವೆ ಇಲ್ಲವಲ್ಲ ಸಹೋದರ? ಪರ್ಣಶಾಲೆಯಲ್ಲಿ ಇಲ್ಲವೇ ಅಣ್ಣ? ಇಲ್ಲವಲ್ಲ ಸಹೋದರ, ಇಲ್ಲ. ಎಂತ ಅನರ್ಥ ಕಾರ್ಯ ಮಾಡಿಬಿಟ್ಟೆ ಸಹೋದರ. ಜಾನಕಿಯನ್ನು ಅಭಯಾರಣ್ಯದಲ್ಲಿ ಒಬ್ಬಳನ್ನೇ ಬಿಟ್ಟು ಬರಬೇಡವೆಂದು ಎಷ್ಟು ವಿಧವಾಗಿ ಹೇಳಿದರೂ ಬಿಟ್ಟು ಬಂದು ಈ ಪರಿತಪಿಸುವಂತಾಯಿತಲ್ಲ ಸಹೋದರ. ಬಾ, ಆ ಪರ್ವತ ತಪ್ಪಲಿನಲ್ಲಿ ಹುಡುಕಿ ನೋಡು, ಆ ಉದ್ಯಾನವನದಲ್ಲಾದರೂ ಹುಡುಕಿ ನೋಡೋಣ. ಬಾ ಸಹೋದರ. ಹಾಗೆ ಆಗಲಿ ಅಣ್ಣ. ಸೀತಾ, ಜಾನಕಿ, ಹಾ ಜಾನಕಿ, ಪರಹಿತ ಸಾಧನ ತರುವೇಲತೆಯೇ, ಪರಹಿತ ಸಾಧನ ತರುವೇಲತೆಯೇ, ಪರಹಿತ ಸಾಧನ ತರುವೇಲತೆಯೇ, ಪರಹಿತ ಸಾಧನ ತರುವೇಲತೆಯೇ, ಹರಳಿದ ಸುಮಗಳೇ ಕಾಣಿರ ಕಾಣಿರ, ಹರಳಿದ ಸುಮಗಳೇ ಕಾಣಿರ 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 ಕಾಣಿರ, ಸೀತಾ, ಜಾನಕಿ, ಹಾ ಸೀತಾ. ಲಕ್ಷ್ಮಣ, ಪರಿಮಳ ಬೆರೆಸಿ ಮನವಾಗಲಿ, ಪರಿಮಳ ಬೆರೆಸಿ ಮನವಾಗಲಿ, ಹಾ ಸೀತಾ. ಪರಿಮಳ ಬೆರೆಸಿ ಮನವಾಗಲಿಸಿ, ಪರಿಮಳ ಬೆರೆಸಿ ಮನವಾಗಲಿಸಿ, ನಗು ಮುಖದ ಸೀತೆಯ ನಗು ಮುಖದ ಸೀತೆಯ ಕಾಣಿರ 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 ಕಾಣಿರ, ಸೀತಾ, ಜಾನಕಿ, ಹಾ ಸೀತಾ. ಲಕ್ಷ್ಮಣ, ಅಣ್ಣ
ಎಂತಹ ಅನರ್ಥ ಕಾರ್ಯ ಮಾಡಿಬಿಟ್ಟೆ ಸಹೋದರ. ಈ ಅಭಯಾರಣ್ಯದಲ್ಲಿ ಜಾನಕಿಯನ್ನು ಒಬ್ಬಳನ್ನೇ ಬಿಟ್ಟು ಬರ ಎಷ್ಟು ವಿಧವಾಗಿ ಹೇಳಿದರೂ ಬಿಟ್ಟು ಬಂದು ಪರಿತಪಿಸುವಂತಾಯಿತಲ್ಲ ಸಹೋದರ, ಪರಿತಪಿಸುವಂತಾಯಿತು. ಅಪರಾಧವನ್ನು ಕ್ಷಮಿಸುವಣ್ಣ. ಸಹೋದರ, ನಾನು ಆ ತಪ್ಪಲಿನಲ್ಲಿ ಹುಡುಕಿ ನೋಡುವೆನು. ನೀನು ಆ ಗೋದಾವರಿಯ ನದಿ ತೀರದಲ್ಲಾದರೂ ಹುಡುಕಿ ನೋಡು ಸಹೋದರ. ಬೇಗ ಹೋಗು ಸಹೋದರ, ಬೇಗ ಹೋಗು. ಹಾಗೆ ಬರುವಣ್ಣ. ತಾಯಿ, ಅಮ್ಮ, ಧರಣಿ ಜಾತೆ ಮಾತೆ ಸೀತೆ ಕಾಣದಾದಳೆ ರಾಮ ಕಾಣದಾದಳೆ ಅಮ್ಮ. ಅಮ್ಮ ನಿನ್ನ ವಿರಹದಿಂದ ಅಮ್ಮ ನಿನ್ನ ವಿರಹದಿಂದ ದುಃಖಿಸಬಲ್ಲನೆ ರಾಮ. ಅಮ್ಮ ನಿನ್ನ ವಿರಹದಿಂದ ದುಃಖಿಸಬಲ್ಲನೆ ರಾಮನು. ಇನ್ನೇಗೆ ತೋರಲಿ ಮುಖವನ್ನ ಧರಣಿ ಜಾತಿ ಮಾತೆ ಸೀತೆ ಕಾಣದಾದಳೆ ರಾಮ ಕಾಣದಾದಳೆ ಅಮ್ಮ. ಜನನಿ ಕಾಂಚನ ಮೃಗವ ಬಯಸಿದೆ ಏಕೆ ಅಮ್ಮ. ಜನನಿ ಮಾತಾ ಅಮ್ಮ. ಅಮ್ಮ ಕಾಂಚನ ಮೃಗವ ಬಯಸಿದೆ ಏಕೆ ಕಾಂಚನ ಮೃಗವ ಬಯಸಿದೆ ಏಕೆ ಏನ ಬೇಳಲಿ ರಾಮಗೆ ಇನ್ನೇಗೆ ತೋರಲಿ ಮುಖವನು ನಾ ಇನ್ನೇಗೆ ತೋರಲಿ ಮುಖವನು ನಾ ಧರಣಿ ಜಾತಿ ಮಾತೆ ಸೀತೆ ಕಾಣದಾದಳೆ ರಾಮ ಕಾಣದಾದಳೆ. ಅಯ್ಯೋ, ಎಲ್ಲಿ ಹುಡುಕಿದರು ತಾಯಿಯ ನೆಲೆಯೇ ಕಾಣುತ್ತಿಲ್ವಲ್ಲ. ಅಣ್ಣ, ಎಲ್ಲಿ ಜಾನಕಿಯನ್ನು ಕರೆತಂದೆಯ? ಇಲ್ಲೋ ಅಣ್ಣ, ಅಲ್ಲಿಯೂ ಇಲ್ಲ ಇಲ್ಲಿಯೂ ಇಲ್ಲ. ಹಾ ಸೀತಾ, ಹಿಂದೆನ್ನ ತೊರೆದೆಯ? ರಾಕ್ಷಸರ ಬಾಯಿಗೆ ತುತ್ತಾದೆಯ ಅಥವಾ ಕಾಡು ಮೃಗಗಳ ಪಾಲಾದೆಯ?
ಜಾನಕಿ ಶುಭ ಕಾ ಸಹೋದರ ಸರಸಿ ನೀಲ ಚತುರೇ ಶೃಂಗಾರ ಸರಸಿ ನೀಲ ಚತುರೇ ಶೃಂಗಾರ ಅನುಪಮ ನೀರೇ ವಿನಯವಾದ ಲಕ್ಷ್ಮಣ ಜಾನಕಿ ಲಕ್ಷ್ಮಣ ಎಂತಹ ಅನರ್ಥ ಕಾರ್ಯ ಮಾಡಿಬಿಟ್ಟೆ ಸಹೋದರ. ಈ ವಾರ್ತೆಯನ್ನು ಅಯೋಧ್ಯೆ ಜನರಿಗೂ ಮತ್ತು ತಾಯಿಯಂದಿರಿಗೂ ತಿಳಿಸುವುದಾದರೂ ಹೇಗೆ ಲಕ್ಷ್ಮಣ? ನಾನು ಈ ಅಪಮಾನವನ್ನು ಸಹಿಸಲಾರೆ, ಜೀವಿಸಲಾರೆ. ಶ್ರೀರಾಮಚಂದ್ರ ನನಗೆ ಮುಕ್ತಿಯನ್ನು ಕೊಡುವ ರಾಮ. ಲಕ್ಷ್ಮಣ ಅಲ್ಲಿ ಯಾರದೋ ಆರ್ತನಾದವು ಕೇಳಿ ಬರುತ್ತಿರುವುದು. ಬಾ, ಅವರು ಯಾರೆಂದು ವಿಚಾರಿಸಿ ನೋಡೋಣ. ಅಯ್ಯ ಪಕ್ಷಿರಾಜ, ನೀನು ಯಾರು? ನೀ ಈ ಸ್ಥಿತಿಯಲ್ಲಿ ನಮ್ಮನ್ನು ಸೂಚಿಸಲು ಕಾರಣವೇನು? ಶ್ರೀರಾಮಚಂದ್ರ, ನಾನಾದರೂ ನಿಮ್ಮ ತಂದೆಯಾದ ದಶರಥನು ನನ್ನನ್ನು ಜಟ ಎಂದು ಕರೆಯುವರು. ದುರುಳ ರಾವಣನು ಸೀತಾ ಮಾತೆಯನ್ನು ಅಪಹರಿಸಿಕೊಂಡು ಹೋಗುವಾಗ ಯುದ್ಧಕ್ಕೆ ನಿಂತಾಗ ನನ್ನ ಗತಿ ಹೀಗಾಯಿತು. ಆ ಮಾತೆಯಾದರೂ ನನ್ನ ಕಾಂತರಿಗೆ ವಿಚಾರವನ್ನು ತಿಳಿಸವರೆಗೂ ನಿನ್ನ ಪ್ರಾಣ ಇರಲಿ ಎಂದು ಹಾರೈಸಿದಳು. ಶ್ರೀರಾಮಚಂದ್ರ, ನನಗೆ ಮುಕ್ತಿಯನ್ನು ಕೊಡು ರಾಮ. ಹಾ ಜಾನಕಿ, ಹಿಂದೆನ್ನ ತೊರೆದೆಯ ಆ ದೈತ್ಯ ರಾವಣನ ಸೆರೆಯಲ್ಲಿ ಅದೆಷ್ಟು ಪ್ರಾಲಾಪಿಸುತ್ತಿರುವ ಕಾಡನಲ್ಲ ಮನೋಹರೇ. ಅಯ್ಯ ಪಕ್ಷಿರಾಜ, ನೀನು ಸೀತೆಯ ಅಪಹರಣ ವಾರ್ತೆಯನ್ನು ನಮಗೆ ತಿಳಿಸುವುದರಿಂದ ನಿನಗೆ ಸ್ವರ್ಗದಲ್ಲಿ ಉನ್ನತ ಸ್ಥಾನವು ಪ್ರಾಪ್ತವಾಗಲಿ. ಶ್ರೀರಾಮಚಂದ್ರ. ಲಕ್ಷ್ಮಣ ಅಣ್ಣ, ಈ ಪಕ್ಷಿರಾಜನು ನಮಗೆ ಸಹಾಯ ಮಾಡಲು ಬಂದು ಮಡಿದಿರುವುದರಿಂದ ಪಿತೃ ಸಮಾನನಾದ ಇತರ ಉತ್ತರ ಕ್ರಿಯಾದಿಗಳನ್ನು ನೆರವೇರಿಸಿ ಈ ಅಪಮಾನವನ್ನು ಸಹಿಸಲಾರದೆ ಅಲ್ಲಿ ಕಾಣುವ ಋಷುಮೂಕ ಪರ್ವತದಿಂದ ಹಾರಿ ಪ್ರಾಣವನ್ನು ತ್ಯಾಗ ಮಾಡಿಕೊಳ್ಳೋಣ. ನಡೆ ಸಹೋದರ. ಸೀತಾ ಜಾನಕಿ ಸೀತಾ ಹಾ ಸೀತಾ ಜಾನಕಿ ಪ್ರಾಣಸಖಿ ಹಗಲಿದೆಯ ಕಮಲಮುಖಿ. ಜಾನಕಿ ಪ್ರಾಣಸಖಿ ಹಗಲಿದೆಯ ಕಮಲಮುಖಿ. ಜಾನಕಿ ಹಾ ಸೀತಾ ಎಲ್ಲಿರಬೇಕು?
ಸಂಚಿತಾ ಜಾನಕಿ ನೀನಿಲ್ಲದೆನ್ನಯ ಬಾಳಿದು ವಿಫಲ ಚಿತ್ತ ಸಂಚಿತ ವಿರಹ ವೇದನೆ ಸಹಿಸಲ ಸದಳ ಸೀತಾ ವಿರಹ ವೇದನೆ ಸಹಿಸಲ ಸದಳ ವಿರಹ ವೇದನೆ ಸಹಿಸಲ ಸದಳ ತರುವ ದಹಿಸುವ ಚಿರಪತಿತ ತನುವ ದಹಿಸುವ ಚಿರಪತಿತ ಜಾನಕಿ ಪ್ರಾಣ ಸಖಿ ಅಗಲಿಗಯ ಕಮಲ ಮುಖಿ ಜಾನಕಿ ಹಾ ಸೀತಾ ಎಲ್ಲಿರುವೆ ಲಕ್ಷ್ಮಣ ಬಾ ಈ ಅಪಮಾನವನ್ನು ಸಹಿಸಲಾರೆ ಜೀವಿಸಲಾರೆ ಮುಂದೆ ಕಾಣುವ ಋಷಮೂಕ ಪರ್ವತದಿಂದ ಹಾರಿ ಪ್ರಾಣವನ್ನು ತ್ಯಾಗ ಮಾಡಿಕೊಳ್ಳೋಣ. ಇವರು ಯಾರಾಗಿರಬಹುದು? ನಮ್ಮ ಕಪಿಕಲದಲ್ಲಿ ಇಂಥ ಸ್ತ್ರೀ-ದೃಪಿಗಳಿಲ್ಲವಲ್ಲ. ಇವರೇನು ದಾನವರು, ದೇವತೆಗಳು, ಅಥವಾ ನಮ್ಮಣ್ಣನಾದ ವಾಲಿ ಕಡೆಗೆ ಗುಪ್ತಚರರ ಕಾಣೆಯಲ್ಲ? ಆಂಜನೇಯ, ಬೇಗ ಬಾ, ಬೇಗ ಬಾ! ಓ ಒಡೆಯ ಸುಗ್ರೀವರಾಜ, ಇದೋ ಬಂದನು. ಆಂಜನೇಯ, ಅದಾರ ಬಾಲಕರು ಆ ಪರ್ವತವನ್ನು ಹತ್ತುತ್ತಿರುವರು. ಅವರಿಗೆ ಹೇಳು, ಹತ್ತಬೇಡಿ, ಅದು ಪರ್ವತವಲ್ಲ, ಕಂಬದಂಬ ರಕ್ಕಸ ದೇಹ ಎಂದು. ಮಹಾದಾಜ್ಞೆ ಒಡೆಯ. ಓ ಬಾಲಕರೇ, ಹತ್ತಬೇಡಿ, ಅದು ಪರ್ವತವಲ್ಲ, ಕಬಂಧನೆಂಬ ರಕ್ಕಸನ ದೇಹ. ಕಲ್ಲಾಗಿ ಬಿದ್ದಿರುವನು, ಹತ್ತಿ ಮೋಸವಾಗಬೇಡಿ, ಹಿಂದಿರುಗಿ. ಲಕ್ಷ್ಮಣ, ಅಣ್ಣ, ಇದು ಪರ್ವತವಲ್ಲವಂತೆ, ಕದಂಬನೆಂಬ ರಕ್ಕಸನ ದೇಹವಂತೆ. ಎಲ್ಲಿ? ಬೇಗನೆ ಬಾಣವನ್ನು ಹೂಡು. ಹಾಗೆ ಆಗಲಿ ಅಣ್ಣ. ಲಕ್ಷ್ಮಣ, ಅಣ್ಣ, ಈ ಘೋರ ವಿಪತ್ತಿಂದ ನಮ್ಮನ್ನು ಪಾರು ಮಾಡಿದವರು ಯಾರು? ಆಹಾ ಅಲ್ಲಿ ನಿಂತು ಮಾತನಾಡ್ತಿರುವ ಆತನೇ ಆಗಿರಬಹುದು. ಆಹಾ, ಇವರೆಂತಹ ಪರಾಕ್ರಮಿಗಳಾಗಿರುವರು. ಎಷ್ಟೋ ಯುಗದಿಂದ ಕಲ್ಲಾಗಿ ಬಿದ್ದಿದ್ದ ರಕ್ಕಸನನ್ನು ಒಂದೇ ಬಾಣದಿಂದ ಸಂಹರಿಸಿ ಬಿಟ್ಟರಲ್ಲ, ಇವರಾರಾಗಿರಬಹುದು? ನಳಿನ ದಳದಂತೆ ಹೊಳೆವ ಕಣ್ಗಳುಳ್ಳ, ನಳಿನ ದಳದಂತೆ ಹೊಳೆವ ಕಣ್ಗಳುಳ್ಳ, ನಳಿನ ದಳದಂತೆ ಹೊಳೆವ ಕಣ್ಗಳುಳ್ಳ, ನಳಿನ ದಳದಂತೆ ಹೊಳೆವ ಕಣ್ಗಳುಳ್ಳ, ಭಾನುಚಂದ್ರರು ಬೆರಗುಗೊಂಡಿಹರು, ಭಾನುಚಂದ್ರರು ಬೆರಗುಗೊಂಡಿಹರು, ವೀರಾದಿ ವೀರರ ಶೂರಾದಿ ಶೂರರ, ವೀರಾದಿ ವೀರರ ಶೂರಾದಿ ಶೂರರ, ವೀರಾದಿ ವೀರರ ಶೂರಾದಿ ಶೂರರ, ವೀರಾದಿ ವೀರರ ಶೂರಾದಿ ಶೂರರ ಕಂಡು ನಾ ಮೋಹಗೊಂಡಿಹೆನ್ನೋ, ಕಂಡು ನಾ ಮೋಹಗೊಂಡಿಹೆನ್ನೋ, ಕಂಡೇ ದಿವ್ಯ ಮೂರ್ತಿಗಳ ಕಣ್ಣಾರೆ, ಕಂಡೇ ದಿವ್ಯ ಮೂರ್ತಿಗಳ
ಅಶ್ವಿನಿ ದೇವತೆಗಳೇ ಅಥವಾ ರಾಜಪುತ್ರರೇ, ರಾಜಪುತ್ರರೆಂದು ಭಾವಿಸೋಣವೇ? ಜಟಾವಲ್ಕರಧಾರಿಗಳಾಗಿರುವರು. ಮುನಿಕುಮಾರರೆಂದು ಭಾವಿಸೋಣವೇ? ಧನುರ್ಧಾರಿಗಳಾಗಿರುವರು. ಇವರಾರಾಗಿರುವರು? ರಜತಗಿರಿ ನಿಲಯನಾಗಿ ರಂಜಿತ ಕಾಯನಾಗಿ ರಮಣೀಯವದನಾಗಿ ರಾರಾಜಿಸುತ್ತಿರುವ ಈತನು ರಾಜಶೇಖರನೇ. ಕರದಿ ಕಂಠಾಣಿ ಪಿಡಿದಿಲ್ಲ, ಜಪಸರ ಮಾಲೆ ಧರಿಸಿಲ್ಲ, ಮೇಲ್ಶಿರಮುಡಿಯಲ್ಲಿ ಗಂಗೆ ಇಲ್ಲ. ಅಂದ ಮೇಲೆ ರಾಜಶೇಖರನೂ ಈತನಲ್ಲ, ಈತನಲ್ಲ, ಈತನಲ್ಲ. ಈತನೇ ಹರನಾಗಿರ್ದೊಡೆ. ರಜತಗಿರಿ ಶಿಖರದ ಮೇಲ್ ಕುಳಿತು ಆ ಗಂಗೆಯನ್ನು ಮುಡಿಯೋಳು ಧರಿಸಿ, ಪರಮ ಪಾವನೆಯಾದ ಗಂಗೆಯನ್ನು ಈ ಧರೆಯನ್ನುದ್ಧರಿಸಲು ಧರೆಗರಿಸಿದ ಗಂಗಾಧರನೇ. ಇಲ್ಲ ಇಲ್ಲ, ಗಂಗಾಧರನೂ ಈತನಲ್ಲ. ಪದ್ಮಸ್ತಂಭನು, ಪ್ರಸನ್ನವದನನು, ಪದ್ಮಾಸನನಾಗಿ ಕುಳಿತಿರುವ ಈತನು ಪದ್ಮಶೇಖರನಾದ ಬ್ರಹ್ಮದೇವನೇ. ಕರದಿ ಕಂಠಾಣಿ ಪಿಡಿದಿಲ್ಲ, ತುಳಸಿ ಜಪಸರ ಮಾಲೆ ಧರಿಸಿಲ್ಲ, ಮೇಲ್ಶಿರವು ನಾಲ್ಕಿಲ್ಲ. ಬ್ರಹ್ಮದೇವನೂ ಈತನಲ್ಲ, ಈತನಲ್ಲ, ಈತನಲ್ಲ. ಇವರಾರಾಗಿರಬಹುದು? ನೀಲಮೇಘ ಶ್ಯಾಮನಾಗಿ, ನಿಸ್ಸೀಮ ಗುಣಧಾಮನಾಗಿ, ನೀಲಾಂಜನ ಸ್ವರೂಪನಾಗಿರುವ ಈತನು ಶೇಷಶಯನನಾದ ಶ್ರೀಮನ್ನಾರಾಯಣನೇ. ಕರದಿ ಶಂಖ ಚಕ್ರ ಗದಾ ಪದ್ಮಾಭರಣ ಪಿಡಿದಿಲ್ಲ, ಕೋಟಿ ಸೂರ್ಯ ತೇಜೋ ಪ್ರಕಾಶಮಾನವಾದ ಕೌಸ್ತುಭ ರತ್ನಾಭರಣಗಳಿಲ್ಲ. ಲಕ್ಷ್ಮೀರಮಣನು ಈತನಲ್ಲ, ಈತನಲ್ಲ, ಈತನಲ್ಲ. ಇವರಾರಾಗಿರಬಹುದು? ಇವರಾರಾಗಿರಬಹುದು? ಲಕ್ಷ್ಮಣ, ಅಣ್ಣ, ಆ ಕಪಿಯ ವಿನಯ ವಿಧೇಯತೆಯನ್ನು ನೋಡಿದೆಯಾ? ಅಲ್ಲದೆ ಆತನ ಕರ್ಣದಲ್ಲಿ ಪ್ರಕಾಶಿಸುವ ಜೀವರತ್ನ ಕುಂಡಲಗಳನ್ನು ನೋಡು. ಇದೇನು ಆಶ್ಚರ್ಯ! ಎಷ್ಟೊಂದು ಪ್ರಕಾಶಮಾನವಾಗಿ ಕಂಗೊಳಿಸುತ್ತಿರುವುದು. ಹೌದು ಅಣ್ಣ. ಆಹಾ, ಧನ್ಯನಾದೆ, ಧನ್ಯನಾದೆ. ಅಂದು ನನ್ನ ತಾಯಿಯಾದ ಅಂಜನಾದೇವಿ ಹೇಳಿದಂತ ಮಾತು ಇಂದಿಗೆ ಸತ್ಯವಾಯಿತು. ಇಂತಿವರ ನುಡಿಯ ದೂರದಲ್ಲಿ ಕೇಳಿ, ಇಂತೋ ಇಂತಿವರ ನುಡಿಯ ಬಹುದೂರದಲ್ಲಿ ಕೇಳಿ, ಸ್ವಂತದಲ್ಲಿ ಸಂತಸಮಂ ತಾಳೆ ಸಂತಸವ ತಾಳೆ. ಎನ್ನಮ್ಮ ಮುಂದೊಂದ ನುಡಿಯ ನುಡಿಯೇ, ಎನ್ನಮ್ಮ ಮುಂದೊಂದ ನುಡಿಯ ನುಡಿಯೇ, ಎನ್ನಮ್ಮ ಮುಂದೊಂದ ನುಡಿಯ ನುಡಿಯೇ, ಅದು ಸಮ್ಮತದಿಯೇ ದಿಟವಾಯ್ತು ತಿಳಿಯೇ.
ಎನ್ನ ರಕ್ಷಿಸುವ ದೊರೆ ಬಂದ, ಎನ್ನ ರಕ್ಷಿಸುವ ದೊರೆ ಬಂದ. ಎನ್ನ ರಕ್ಷಿಸುವ ದೊರೆ ಬಂದ, ಎನ್ನಪ್ಪ ಬಂದ. ಎನ್ನಳೆಯ ಬಂದ, ಚಿಂತೆಯಿನ್ನೇತಕ್ಕೆ ಆದುದು ಎನಗಾನಂದ. ಆ ಆ ಆ ಧನ್ಯನಾದೆ ಧನ್ಯನಾದೆನ ಜಗಂಗಳಲ್ಲಿ ಪರಿಪೂರ್ಣನಾದೆ ಕ್ಷಣಾರ್ಧದಲ್ಲಿಯೇ. ಈ ಈ ಈ ಈ ಕರಿವರದ ಲಕ್ಷ್ಮೀ ವಿನೋದ, ಕರಿವರದ ಲಕ್ಷ್ಮೀ ವಿನೋದ. ಶ್ರೀ ನರಹರಿಯುತ್ತಾನೆ ಎನ್ನಗೊಲ್ಲಿದು ಪ್ರತ್ಯಕ್ಷನಾದ. ಧನ್ಯನಾದೆ, ಧನ್ಯನಾದೆ. ಅಂದು ನನ್ನ ತಾಯಿಯಾದ ಅಂಜನಾದೇವಿ ಹೇಳಿದಂತೆ, ಮಗು ಮಾರುತಿ, ಯಾರು ನಿನ್ನ ಕರ್ಣದಲ್ಲಿ ಪ್ರಕಾಶಿಸುತ್ತಿರುವ ಜೀವರತ್ನ ಕರ್ಣ ಕುಂಡಲಗಳನ್ನು ಗುರುತಿಸುವರೋ ಅವರೇ ಶ್ರೀಮನ್ನಾರಾಯಣನ ಅಪರಾವತಾರಿಯಾದ ಶ್ರೀರಾಮಚಂದ್ರನಿಂತಲೂ ಹಾಗೂ ನಿನ್ನ ಆರಾಧ್ಯ ದೈವವಿಂತಲೂ ಹೇಳಿದ ಮಾತು ಇಂದಿಗೆ ಸತ್ಯವಾಯಿತು. ಅಂದ ಮೇಲೆ ಗುರುಗಳ ಬಳಿಗೂ, ಮಕ್ಕಳಿರುವ ಮನೆಗೂ, ರೋಗಿಗಳ ಬಳಿಗೂ ಬರಿಗೈಯಲ್ಲಿ ಹೋಗಬಾರದೆಂದು ಶಾಸ್ತ್ರದಲ್ಲಿ ತಿಳಿಸಿರುವುದು. ಆದ್ದರಿಂದ ಈ ವನದಲ್ಲಿ ಸಿಗುವ ಫಲ ಪುಷ್ಪಗಳನ್ನು ಆಯ್ದು ಇವರಿಗೆ ಸಮರ್ಪಿಸಿ ತದನಂತರ ಇವರಾರೆಂದು ವಿಚಾರಿಸುವೆನು. ಅಷ್ಟೊಂದು ಸೊಳ ನೀರು ತಂದ್ಬಿಡ್ರಿ. ರವಿ ಶಶಿಗಳಂತಿರ್ಪ ರಮ್ಯಮೂರ್ತಿಗಳು ತಾವ್ಯಾರೋ. ರವಿ ಶಶಿಗಳಂತಿರ್ಪ ರಮ್ಯಮೂರ್ತಿಗಳು ತಾವ್ಯಾರೋ. ರಮಣೀಯವಾದ ನಿಮ್ಮ ನಾಮಧೇಯಗಳೇನೋ, ನಾಮಧೇಯಗಳೇ ಏನೋ. ರವಿಕುಲದಸಿ ದಶರಥಾಂಕಿತನ ಪುತ್ರರೈ ನಾವು. ರಾಮ ಲಕ್ಷ್ಮಣ ರಾಮ ಲಕ್ಷ್ಮಣರೆಂದು ಕರೆವರಮ್ಮ. ಸಾರ್ವಭೌಮರ ಶಿರದಿ ಚಿರವಲ್ಕರಗಳೇ
ಸಾರ್ವಭೌಮರ ಶಿರದಿ ಚೀರವಲ್ಕರಗಳೇ ಶ್ರಮದೋಳಿ ರೀತಿ ವನದಿ ಸಂಚರಿಸಲೇ ಈ ರೀತಿ ವನದಿ ಸಂಚರಿಸಲೇ ಈಳೇಳು ವರ್ಷ ಈ ವನವಾಸವನ್ನನುಭವಿಸೆ ಈ ರೂಪದಿಂದಿರಲೆಮ್ಮ ಜನಗಣಾಜ್ಞೆ ಪವನಾತ್ಮರ ಮುಂದೆ ಪೋಪಿರಲ್ಲಿಗೆ ಬೇಳೆ ಪವನಾತ್ಮರ ಮುಂದೆ ಪೋಪಿರಲ್ಲಿಗೆ ಬೇಳಿ ಪರಮಾರ್ಥ ಸಂಗತಿಯ ಪ್ರಾರ್ಥಿಸುವೆನು ನಾನು ರಾವಣನೆನ್ನ ಪತಿಯನ್ನು ಕದ್ದೊಯ್ದು ಪತಿಯನ್ನು ಕದ್ದೊಯ್ದು ಪದವನರಿಯದೆ ಮುಂದೆ ಹೋಗುತ್ತಿರುವಯ್ಯ ಅನಿತಾಗೊಳೆ ಈ ಆಭರಣಗಳ ಹರವಿವು ನೋಡಿ ಅನಿತಾಗೊಳೆ ಈ ಆಭರಣಗಳ ಹರವಿವು ನೋಡಿ ಆರ್ತ ಧ್ವನಿಯೋಳ್ ಹೊರೊಳ್ಳೆ ಸೆಗಳಲ್ಲಿ ಅಗಟಕಟ ಕಂಡ ಸೀತಾಭರಣಗಳ ಆಕಾರವೇ ಮುಂದೆ ಬಂದಂತಿದೆ ಇದ ನೋಡರು ಇದನೋ ಯಾರಾದೊಡೆ ನಮ್ಮ ಎಮ್ಮ ಪ್ರಾಣನೇನೋ ಬೇರಲ್ಲ ವಾಯುನಂದನನು ನಾನು ರಾರಾಜಿಸೈ ಪರಮ ಭಕ್ತ ನೀನು ಶ್ರೀರಾಮದೂತ ಹನುಮಂತ ನಾನು ಅಯ್ಯ ಕಪಿದಾರ, ನಾವಾದರೂ ಅಯೋಧ್ಯಾಧಿಪತಿ ದಶರಥ ಚಕ್ರವರ್ತಿಯ ಮಕ್ಕಳು ರಾಮ ಲಕ್ಷ್ಮಣರೆಂದು ಪಿತೃವಾಕ್ಯ ಪರಿಪಾಲನೆಗಾಗಿ ಅರಣ್ಯವಾಸಕ್ಕೆ ಬಂದಿರುವಾಗ ದೂಷಿಯಾದ ರಾವಣನು ನನ್ನ ಪತ್ನಿಯಾದ ಸೀತೆಯನ್ನು ಅಪಹರಿಸಿರುವನೆಂದು ಅರಸುತ್ತಾ ಬರುತ್ತಿರುವವು. ಅಲ್ಲದೆ ನೀನು ಯಾರು? ಸ್ವಾಮಿ, ನಾನಾದರೂ ಕಿಷ್ಕಿಂಧಾಧಿಪತಿ ಸುಗ್ರೀವರಾಜನ ಸಚಿವನು ಕೇಸರಿ ಎಂಬ ಕಪಿಕುಲಾಧ್ಯಕ್ಷನ ಧರ್ಮಪತ್ನಿಯಾದ ಅಂಜನಾದೇವಿಯ ಗರ್ಭದಲ್ಲಿ ಜನಿಸಿದ ನನ್ನನ್ನು ಆಂಜನೇಯನಿಂತಲೂ ಹನುಮಂತನಿಂತಲೂ ಈಶ್ವರ ಪ್ರಣೀತ ವಾಯುದೇವರ ವರಪ್ರಸಾದದಿಂದ ಜನಿಸಿದ ನನ್ನನ್ನು ವಾಯುಪುತ್ರನಿಂದಲೂ ಕರೆಯುವರು. ನನ್ನನ್ನು ತಮ್ಮ ಚರಣ ಸೇವಕನನ್ನಾಗಿ ಮಾಡಿಕೊಳ್ಳಬೇಕೆಂದು ಬೇಡಿಕೊಳ್ಳುವೆನು. ಆಗಬಹುದು.
ಜ್ಞಾನಗಮ್ಯ ಕರುಣಾನಿಧಿ ನಿಮ್ಮಡೆ, ಜ್ಞಾನಗಮ್ಯ ಕರುಣಾನಿಧಿ ನಿಮ್ಮಡೆ, ಜ್ಞಾನವರಿತು ಪೊರದೀನ ದಯಾಳು, ಜ್ಞಾನವರಿತು ಪೊರದೀನ ದಯಾಳು, ಶ್ರೀನಿಕೇತನ ಪಲಯಮ ಶ್ರೀನಿಕೇತನ. ಲೋಕನಾಯಕನ ಶೋಕರಹಿತ, ಲೋಕನಾಯಕನ ಶೋಕರಹಿತ, ವ್ಯಾಕುಲ ಕಳೆ ಅಭಿಮಾನದಿ ಒಲಿದು, ವ್ಯಾಕುಲ ಕಳೆ ಅಭಿಮಾನದಿ ಒಲಿದು, ಶ್ರೀನಿಕೇತನ ಪಲಯಮ ಶ್ರೀನಿಕೇತನ. ಶ್ರೀರಾಘವಂ ದಶರಥಾತ್ಮಜ ಪದ್ಮಮೇಯ, ಸೀತಾಪತಿ ರಘುಕುಲಾತ್ಮಜ ರತ್ನದೀಪೋ, ಅಜಾನುಬಾಹು ಅರವಿಂದ ದಳಾಯದಾಕ್ಷಂ, ರಾಮಂ ನಿಶಾಚರ ವಿನಾಶಕರಂ, ನಮಸ್ತೆ ನಮಸ್ತೆ ರಘುರಾಮಚಂದ್ರ. ಸ್ವಾಮಿ, ಅಂದೊಂದು ದಿನ ಎನ್ನೊಡೆಯನಾದ ಸುಗ್ರೀವರಾಜನೊಡನೆ ಕಪಿ ಸಮೂಹವೆಲ್ಲವೂ ಆ ಋಷ್ಯಮೂಕ ಪರ್ವತದ ತಪ್ಪಲಿನಲ್ಲಿ ವಿಶ್ರಮಿಸುತ್ತಿರುವ ಸಂದರ್ಭದಲ್ಲಿ ಗಗನ ಮಾರ್ಗದಲ್ಲಿ ಸ್ತ್ರೀಯೋರ್ವಳ ಆರ್ಧನಾದವು ಕೇಳಿ ಬರಲು ಕಪಿ ಸಮೂಹವೆಲ್ಲವೂ ಆ ಪರ್ವತದ ತಪ್ಪಲಿನೆಡೆ ಓಡಿ ಹೋಗಿ ನೋಡಿದಾಗ ಎನ್ನೊಡೆಯನಾದ ಸುಗ್ರೀವರಾಜನಿಗೆ ಈ ಆಭರಣದ ಗಂಟು ಸಿಕ್ಕಿತು. ಇದೇನಾದರೂ ಆ ಸೀತಾಮಾತೆಯ ಆಭರಣಗಳೇನು ನೋಡುವಿರಾಗಿ? ಹಾ ಜಾನಕಿ, ಹಿಂದೆನ್ನ ತೊರೆದೆಯ ಆ ದೈತ್ಯ ರಾವಣನ ಸೆರೆಯಲ್ಲಿ ಅದೆಷ್ಟು ಪ್ರಾಲಾಪಿಸುತ್ತಿರೆಯೋ ಕಾಣದಲ್ಲ ಮನೋಹರೇ. ಲಕ್ಷ್ಮಣ ಅಣ್ಣ, ಈ ಆಭರಣಗಳಲ್ಲಿ ಸೀತೆಯ ಎಲ್ಲ ಆಭರಣಗಳು ಇವೆ, ಆದರೆ ಚೂಡಾರತ್ನವೊಂದು ಕಾಣುತ್ತಿಲ್ಲ ಸಹೋದರ. ಇದರಲ್ಲಿ ಚೂಡಾರತ್ನವು ಇದೆಯೋ ಇಲ್ಲವೋ ನೀನೊಮ್ಮೆ ಪರೀಕ್ಷಿಸಿ ನೋಡು ಸಹೋದರ, ಪರೀಕ್ಷಿಸಿ ನೋಡು. ಅತ್ತಿಗೆಯ ನುಪುರಗಳಲ್ಲದೆ ಮತ್ಯಾವ ಆಭರಣಗಳು ನಾ ಕಾಣೆನಣ್ಣ. ಸ್ವಾಮಿ, ತಾವಾದರೂ ಸತಿ ವಿರಹದಿಂದ ಬಹಳ ಬಳಲಿರುವಿರಿ. ಆದ್ದರಿಂದ ಬನ್ನಿ, ಈ ಶಿಲಾಹಾಸನದ ಮೇಲೆ ಕುಳಿತು ವಿಶ್ರಮಿಸಿ ತಮ್ಮ ಪಾದಾರ್ಚನೆ ಮಾಡಿದ ತರುವಾಯ ಮುಂದಿನ ವಿಚಾರವನ್ನು ತಿಳಿಸುವರಾಗಿ. ಆಗಬಹುದು. ಹೋ ವನ ದೇವತೆಗಳೇ, ವೃಕ್ಷ ವಾನರಂಗಳೇ, ಎನ್ನೊಡೆಯನಾದ ಶ್ರೀರಾಮಚಂದ್ರನ ಪಾದಾರ್ಚನೆಗಾಗಿ ಫಲ ಪುಷ್ಪಗಳನ್ನು ನೀಡುವರಾಗಿ. ರಾಮಚಂದ್ರ ರಘುವೀರ ದಯಾನಿಧಿ ಶ್ರೀಪತೆ ತವ ಚರಣ. ರಾಮಚಂದ್ರ ರಘುವೀರ ದಯಾನಿಧಿ ಶ್ರೀಪತೆ ತವ ಚರಣ. ಸಕಲ ಲೋಕ ದೊಡೆಯ ಲೋಕ ದೊಡೆಯ ರಾಘವನ್ನೇ ರಾಘವನ್ನೇ ಶ್ರೀಧರನ್ನೇ. ಸಕಲ ಲೋಕ ದೊಡೆಯ ರಾಘವನ್ನೇ ರಾಘವನ್ನೇ ಶ್ರೀಧರನ್ನೇ. ಅಖಿಲಾಸುರ ಗಮನೇ ಮುರಾರಿ, ಅಖಿಲಾಸುರ ಗಮನೇ ಮುರಾರಿಯೇ. ರಾಮಚಂದ್ರ ರಘುವೀರ ದಯಾನಿಧಿ
ಶ್ರೀಪತೆ ತವ ಚರಣ ಬಾಲೆಯ ಗೈದ ಪಾದವು ಶಿಲೆಯ ಬಾಲೆಯ ಗೈದ ಪಾದವು ಶಿಲೆಯ ಬಾಲೆಯ ಗೈದ ಪಾದವು ಶಿಲೆಯ ಬಾಲೆಯ ಗೈದ ಪಾದವ ಬೆಳಲು ಬ್ರಹ್ಮನ ಗೈದನ ಬೆಳಲು ಬ್ರಹ್ಮನ ಗೈದನ ರಾಮಚಂದ್ರ ರಘುವೀರ ದಯಾನಿಧಿ ತವ ಚರಣ ಶ್ರೀಪತೆ ತವ ಚರಣ ಶ್ರೀಪತೆ ತವ ಚರಣ ರಾಘವ ರಾಮ ಅಲ್ಲದೆ ಅಲ್ಲದೆ ಅಲ್ಲಿ ಎನ್ನೊಡೆಯನಾದ ಸುಗ್ರೀವರಾಜನಿರುವನು. ಅಲ್ಲಿಯವರೆಗೂ ತಾವು ದಯಮಾಡಿಸಿದ್ದೇ ಆದರೆ ಸೀತಾನ್ವೇಷಣ ಕಾರ್ಯಕ್ಕೆ ಅವನ ಸಹಾಯವು ದೊರಕುವಂತಾಗುವುದು. ಆಂಜನೇಯ, ಈ ನಿನ್ನ ಹೃದಯಾಂತರಾಳದಲ್ಲಿ ಅಡಗಿರುವ ಭಕ್ತಿ ಎಂಬ ಪಾಶಕ್ಕೆ ನಾವು ಸದಾ ಚಿರಋಣಿ. ಆದರೆ ನಮ್ಮ ವನವಾಸವು ಪೂರ್ತಿಯಾಗುವವರೆಗೂ ನಾವು ಪುರಪ್ರವೇಶ ಮಾಡುವಂತಿಲ್ಲ. ಇದು ತಾಯಿಯ ವಚನ. ಆದುದರಿಂದ ನಿಮ್ಮ ಒಡೆಯನನ್ನು ಇಲ್ಲಿಗೆ ಕರೆಸುವೆಯಾ? ಮಹದಾಜ್ಞೆ. ಓ ಒಡೆಯ ಸುಗ್ರೀವರಾಜ, ಬೇಗ ಬಾ, ಬೇಗ ಬಾ. ಆಂಜನೇಯ ಬಂದೆನು, ಬಂದೆನು. ಒಡೆಯ, ಒಡೆಯ, ಈಗ ಬಂದಿರುವ ಬಾಲಕರು ಯಾರೆಂದರೆ ನಿಮ್ಮಣ್ಣನಾದ ವಾಲಿಯ ಕಡೆ ಗುಪ್ತಚರರಲ್ಲ, ಪಾಂಚಾಲ ದೇಶದ ಅರಸು ದಶರಥ ಚಕ್ರವರ್ತಿಯ ಮಕ್ಕಳು ರಾಮ ಲಕ್ಷ್ಮಣರೆಂದು. ಸತಿ ವಿರಹದಿಂದ ಬಳಲಿ ಇಲ್ಲಿಗೆ ಬಂದಿರುವರು ಒಡೆಯ. ಇವರಿಂದ ನಿನ್ನ ವಿಪತ್ತು ಪರಿಹಾರವಾದದ್ದೇ ಆದರೆ ನೀನು ಅವರಿಗೆ ಸಹಾಯ ಮಾಡಲು ಅಭ್ಯಂತರವಿಲ್ಲ. ರಾಮಚಂದ್ರ ಪ್ರಭು, ಕಾಪಾಡು, ಕಾಪಾಡು. ಸುಗ್ರೀವರಾಜ, ನಿನಗೆ ಮಂಗಳವಾಗಲಿ ಮೇಲೆ. ಸುಗ್ರೀವರಾಜ, ನಿನಗೆ ಬಂದಿರುವಂತಹ ಆಪತ್ತಾದರೂ ಏನು? ಆಂಜನೇಯ, ಆ ವಿಚಾರ ಸ್ವಲ್ಪ ನೀನೇ ಹೇಳಿಬಿಡು. ಮಹದಾಜ್ಞೆ ಒಡೆಯ. ಕಪಿದರ, ಇದೇ ಕಿಷ್ಕಿಂದೆ ಎಂಬ ಪರ್ವತದಲ್ಲಿ ಸುಗ್ರೀವರಾಜನ ಅಣ್ಣನಾದ ವಾಲಿರಾಯನು ಬಹಳ ಪರಾಕ್ರಮಿಯಾಗಿರುವನು. ಒಂದೊಂದು ದಿನ ಎಂಬ ರಕ್ಕಸನ ಕಾಳಗದಲ್ಲಿ ಅನಾದ ಅಚಾತುರ್ಯದಿಂದ ಸುಗ್ರೀವರಾಜನು ತನ್ನನ್ನು ಕೊಲ್ಲಲೆತ್ತಿಸಿದ ಎಂದು ಭಾವಿಸಿದ ವಾಲಿರಾಯನು ಸುಗ್ರೀವರಾಜನನ್ನು ದೇಶಭ್ರಷ್ಟನನ್ನಾಗಿಸಿ ಆತನ ಸತಿಯಾದ ರುಮೆಯನ್ನು ತನ್ನ ವಶದಲ್ಲಿಟ್ಟುಕೊಂಡಿರುವನು. ಈಗ ತಾವು ಸುಗ್ರೀವರಾಜನ ವಿಪತ್ತು ಪರಿಹರಿಸಿದ್ದೇ ಆದರೆ ಸುಗ್ರೀವರಾಜನ 77 ಕೋಟಿ ಕಪಿನಾಯಕರಿಂದ ಆ ದಶಕಂಠನ ನೆಲೆಯನ್ನು ಕಂಡು ಸೀತಾನ್ವೇಷಣೆಗೆ ಸಹಕರಿಸುವೆವು. ಇದು ಸತ್ಯ, ಸತ್ಯ, ಸತ್ಯ ಪ್ರಭು. ಸುಗ್ರೀವರಾಜ ಪ್ರಭು, ಆಂಜನೇಯನು ಹೇಳಿದಂತೆ ನಿಮ್ಮಣ್ಣನಾದ ವಾಲಿಯನ್ನು ಸಂಹರಿಸಿದ್ದೇ ಆದರೆ ಆ ಜಾನಕಿಯ ನೆಲೆಯನ್ನು ಯಾವಾಗ ತಿಳಿಸುವೆ? ಪ್ರಭು,
ಈ ಮಾಸವು ಮಳೆಗಾಲವಾದ್ದರಿಂದ ಈ ಶರದೃತುವು ಕಳೆದ ಮರುದಿನವೇ ನಿಮ್ಮ ಕಾರ್ಯಕ್ಕೆ ಪ್ರಯತ್ನಿಸುವೆ. ಹಾಗಾದರೆ ಕರೆ ನಿಮ್ಮಣ್ಣನಾದ ವಾಲಿಯನ್ನು ಇದ್ದಕ್ಕೆ. ಪ್ರಭು, ಅವನು ಸಾಮಾನ್ಯ ಅಲ್ಲ, ಮಹಾಪರಾಕ್ರಮಿ. ಅವನನ್ನು ಕೊಲ್ಲಬೇಕಾದರೆ ಒಂದು ನಿಯಮವಿದೆ. ಏನದು ಆ ನಿಯಮ? ಆ ಪೂರ್ವ ದಿಕ್ಕಿನಲ್ಲಿ ಕಾಣುವ ಸಪ್ತ ತಾಳ ವೃಕ್ಷಗಳನ್ನು ಯಾರು ಒಂದೇ ಬಡದಿಂದ ಕತ್ತರಿಸುವರೋ ಅವರಿಂದಲೇ ಅವನ ಮರಣ. ಹೌದೇ? ಇದೋ ನೋಡು. ಪ್ರಭು ಪ್ರಭು, ನಿಮ್ಮನ್ನು ಪರೀಕ್ಷಿಸನೆಂದು ಬೇಸರ ಪಟ್ಟುಕೊಳ್ಳಬೇಡಿ. ಸುಗ್ರೀವ ರಾಜ, ಪರೀಕ್ಷಿತದ ಮಾತ್ರಕ್ಕೆ ಪರಾಕ್ರಮಕ್ಕೆ ಕುಂದುಂಟಾಗುವುದೇ? ಎಲ್ಲಿ ಈಗ ಕರೆ ಧೈರ್ಯವಾಗಿ ನಿಮ್ಮಣ್ಣನಾದ ವಾಲಿಯನ್ನು ಇದ್ದಕ್ಕೆ. ಆಂಜನೇಯ ಕರೆಯಲೇ. ಧೈರ್ಯವಾಗಿ ಕರೆ ಒಡೆಯ, ಧೈರ್ಯವಾಗಿ ಕರೆ. ಆಂಜನೇಯ ಕರೆಯಲೇ. ಧೈರ್ಯವಾಗಿ ಕರೆ ಒಡೆಯ, ಧೈರ್ಯವಾಗಿ ಕರೆ. ಎಳೆಯಲು ಅಣ್ಣಾದ ಹೇಳಿ ವಾಲೆ, ರಾತ್ರುದ್ರೋಹಿ, ಎಲ್ಲಿ ಅಡೆಗೆ ಕುಳಿತಿರುವೆ? ಬೇಗನೆ ಬಂದು ಯುದ್ಧಕ್ಕೆ ಸಿದ್ಧನಾಗ ಮದಾಂಧ. ಎಲ್ಲ ಒಯ್ಯಾಡಿ ಸುಗ್ರೀವ, ಏನು ನನ್ನೊಡನೆ ಇದ್ದವೆ ಅಂದಿನ ನನ್ನ ಈ ಬಾಹುಬಾದ ಪೆಟ್ಟನ್ನು ಮರತೆ ಏನೋ? ಈ ಸಾರಿ ಬಾರೋ, ನಿನ್ನನ್ನು ಧೂಳಿಪಟ ಮಾಡಿಬಿಡುವೆ. ಸಿದ್ಧನಾಗು ಯುದ್ಧಕ್ಕೆ. ಬಾರೋ ಬಾರೋ ತೋರು ನಿನ್ನ ಬಾಹುಬಲಗಳ, ಬಾರ ಬಾರ ತೋರು ನಿನ್ನ ಬಾಹುಬಲಗಳ. ಧೀರ ಧೀರ ಶೂರನೆಂದು ಮೆರೆಯಬೇಡವೋ ನೀ, ಮೆರೆಯಬೇಡವೋ ನೀ, ಮೆರೆಯಬೇಡವೋ. ಸಿದ್ಧನಾಗು ಯುದ್ಧಕ್ಕೆ. ಸಿದ್ಧನಾಗು. ನಿಲ್ಲೋ ನಿಲ್ಲೋ, ಇನ್ನಷ್ಟನೇ ಕಚ್ಚಬೇಡವೋ. ನಿನ್ನ ಗರ್ಭದಲ್ಲವ ಹೀಗಾಡಲಿದೆ, ಹೀಗಾಡಲಿದೆ, ಹೀಗಾಡಲಿದೆ. ಸಿದ್ಧನಾಗು ಯುದ್ಧಕ್ಕೆ. ಸಿದ್ಧನಾಗು. ಇಲ್ಲಿಗೆ ನಿನ್ನ ವಿಧಿ ಬರೋ ಮುಗಿಯಿತು. ಹಾ ಆಂಜನೇಯ, ಬೇಗ ಬಾ, ಬೇಗ ಬಾ. ಒಡೆಯ ಒಡೆಯ, ಯಾಕೆ ಏನಾಯಿತು ಒಡೆಯ? ಸಾಕು ಇವರ ಸಹವಾಸ. ಕೊಟ್ಟ ಭಾಷೆಗೆ ಇಂಥ ಕೃತ್ಯ ಮಾಡಿಸುವುದು. ಮೊದಲು ಇವರಿಂದ ಕಳಿಸಿಬಿಡು. ಒಡೆಯ, ರಾಮ ಲಕ್ಷ್ಮಣರ ಪರಾಕ್ರಮದ ಬಗ್ಗೆ ನಿನಗೆ ಅನುಮಾನವೇ? ಪ್ರಭು ಆಂಜನೇಯ, ಏನಿದು ವಿಷಮ ಪರೀಕ್ಷೆ? ಸುಗ್ರೀವರಾಜ, ಸಹೋದರರು ನೀವೀರ್ವರು ಒಂದೇ ರೂಪಿನಿಂದ ಕಂಡು ಬಂದುದರಿಂದ ನಾನು ಬಾಣವನ್ನು ಪ್ರಯೋಗಿಸಲಾಗಲಿಲ್ಲ. ಲಕ್ಷ್ಮಣ, ಎಲ್ಲಿ ನಿನ್ನ ಕೊರಳಿನಲ್ಲಿರುವ ಆ ತುಳಸಿ ಮಾಲೆಯನ್ನು ಸುಗ್ರೀವರಾಜನಿಗೆ ತೊಡಿಸು. ನಾನ್ ಧನ್ಯ ರಾಮಚಂದ್ರ, ಧನ್ಯ. ಈ ಆರು ಧರಿಸಿದ ಮಾತ್ರದಿಂದ ನನಗೆ ಸಾವಿರಾನ ಬಲವು ಬಂದಂತಾಯಿತು. ಈ ಸಾರಿ ಅವನು ಅದರ ಸಂದೇಹವಿಲ್ಲ. ಹಾಗಾದರೆ ಧೈರ್ಯವಾಗಿ ಕರೆ ನಿಮ್ಮಣ್ಣನಾದ ವಾಲಿಯನ್ನು ಇದ್ದಕ್ಕೆ. ಆಂಜನೇಯ ಕರೆಯರೆ. ಒಡೆಯ, ಧೈರ್ಯವಾಗಿ ಕರೆ ಒಡೆಯ, ಕರೆಯರೆ. ಕರೆ ಒಡೆಯ. ಎಲ್ಲವ ವಾಲೆ, ಎಲ್ಲಿರುವೆ? ಬಾರೋ ಯುದ್ಧಕ್ಕೆ. ನಾನು ಸೋತು ಶರಣಾಗಲಿಲ್ಲ, ದಣಿವಾರಿಸಿಕೊಂಡೆ ಅಷ್ಟೇ. ಈ ಸಾರಿ ಬಾರೋ, ನೀನು ಧೂಳಿಪಟ ಮಾಡಿಬಿಡುತ್ತೇನೆ. ಬಲ ಸುಗ್ರೀವ ಬಲ. ಸೋತು ಶರಣಾದರೂ ಪುನಃ ನನ್ನೊಡನೆ ಇದ್ದವೆ. ಅಂದರೆ ಯಾವುದೋ ಪ್ರಬಲವಾದ ಶಕ್ತಿಯು ನಿನ್ನನ್ನು ಬೆನ್ನು ತಟ್ಟಿ ಪ್ರೇಮಿಸುತ್ತಿರುವುದು. ಈ ಸಾರಿ ಬಾರೋ, ನಿನ್ನ ಹಿಡಿದು ಈ ಪರ್ವತಕ್ಕೆ ಅಪ್ಪಳಿಸಿ ಬಿಡುವೆ.
ಯಾರು? ಮರೆಯಲ್ಲಿ ನಿಂತು ನನ್ನ ಮೇಲೆ ಬಾಣ ಪ್ರಯೋಗಿಸಿದವರ್ಯಾರು? ಅಯ್ಯ, ನಾನು ಸೂರ್ಯವಂಶದ ಅರಸು ದಶರಥನ ಪುತ್ರ ರಾಮಚಂದ್ರ. ಏನು, ನೀನು ನಿಜವಾಗಿ ಸೂರ್ಯವಂಶದ ಅರಸನೇ? ಏಕೆ ಸಂದೇಹವೇ? ಸೂರ್ಯವಂಶದಲ್ಲಿ ಮರೆಯಲ್ಲಿ ನಿಂತು ಬಾಣ ಪ್ರಯೋಗಿಸುವ ಈ ಮೋಸದ ವಿಧಿಯನ್ನು ಯಾರಿಂದ ಕಲಿತೆ? ವಾಲಿರಾಯ, ಜೀವಿತಾವಧಿಯಲ್ಲಿ ನೀನೇನು ದೇವತೆಯೋ, ದಾನವನೋ, ಮಾನವನೋ ಅಥವಾ ಪ್ರಾಣಿ ಸಂಕುಲದವನೋ ಆಲೋಚಿಸಿ ನೋಡು. ಅಲ್ಲದೆ ಹಾಗಾದರೆ ವಾಲಿರಾಯ, ಯಾರು ಪ್ರಪಂಚದಲ್ಲಿ ವಾಯಿ ವರಸೆಯನ್ನರಿಯದೆ ಬೇಟೆಯಾಡಲು ಕ್ಷತ್ರಿಯನು ಕಾಡಿಗೆ ಬಂದಾಗ ಪ್ರಾಣಿಯನ್ನು ಹಿಂಬಾಲಿಸಿ ಕೊಲ್ಲುವನೋ ಅಥವಾ ಮುಂದಿನಿಂದ ಬಾಣ ಪ್ರಯೋಗಿಸುವನೋ ಆಲೋಚಿಸಿ ನೋಡು. ಹಾ, ಧನ್ಯ ರಾಮಚಂದ್ರ, ಧನ್ಯ. ವಾಲಿರಾಯ, ಯಾರು ಪ್ರಪಂಚದಲ್ಲಿ ವಾಯಿ ವರಸೆಯನ್ನರಿಯದೆ ಲಭಿಸುವರೋ ಅಂತವರ ಪಾಪ ಪರಿಹಾರಕ್ಕಾಗಿ ಸಿಗುವ ಪ್ರತಿಫಲವೇ ಇದು. ಹಾ, ಧನ್ಯ ರಾಮಚಂದ್ರ, ಧನ್ಯ. ಈ ನಿನ್ನ ನುಡಿಗಳಿಂದ ನನ್ನ ದರ್ಪದ ಅಂಧಕಾರವು ಇಂದಿಗೆ ಎಳೆಯಿತು. ಸುಗ್ರೀವ, ಸುಗ್ರೀವ, ಹೀಗೆ ಬಾತಮ್ಮ. ಇಂತಹ ಮಹಾಪುರುಷರ ಸಖ್ಯ ಮಾಡಿದ ನೀನೇ ಧನ್ಯ ತಮ್ಮ, ಧನ್ಯ. ನನ್ನ ಮಗನಾದ ಅಂಗದ ಕುಮಾರನಿಗೆ ಈ ಕಿಷ್ಕಿನ್ನ ಯುವರಾಜ ಪಟ್ಟವನ್ನು ಕಟ್ಟಿ ನೀನು ಮಾಂಡಲಿಕನಾಗಿ ಕಿಷ್ಕಿನ್ನೆಯನ್ನು ಪರಿಪಾಲಿಸು. ರಾಮಚಂದ್ರ, ನಿನ್ನಲ್ಲಿ ನನ್ನದೊಂದು ಕೋರಿಕೆ. ಏನದು? ಈ ಜನ್ಮದಲ್ಲಿ ನಿನ್ನ ಶರಾಘಾತಕ್ಕೆ ನಾನು ಬಲಿಯಾಗಿರುವೆ. ಮುಂದಿನ ಜನ್ಮ ಹೊಂದಿದ್ದರೆ ನನ್ನ ಶರಾಘಾತಕ್ಕೆ ನೀನು ಬಲಿಯಾಗಬೇಕು ಎಂದು ನನಗೆ ವಚನವನ್ನು ಕೊಡು ರಾಮಚಂದ್ರ, ವಚನವನ್ನು ಕೊಡು. ಇದೆಂತಹ ವಿಷಮ ಪರಿಸ್ಥಿತಿ. ತಥಾಸ್ತು. ಹಾ ರಾಮಚಂದ್ರ. ಲಕ್ಷ್ಮಣ, ಈ ಅಂಗದನಿಗೆ ಕಿಷ್ಕಿಂದ ಯುವರಾಜ ಪಟ್ಟವನ್ನು ಕಟ್ಟು, ಸುಗ್ರೀವನನ್ನು ಮಾಂಡಲೀಕನಾಗಿ ಮಾಡು. ನಡೆಯಿರಿ, ಎಲ್ಲರೂ ಹೋಗೋಣ. ಹಾಗೆ ಆಗಲಿ ಅಣ್ಣ.